ಗಮನ. ಇಲ್ಲಿ ಕಲಿಬೇಕಾದ ಅಂಶಗಳು: ಭಾರತ ಯುರೋಪಿನ ನಡುವರೊಂದಿಗೆ ಹೊಂದಿದ ವ್ಯಾಪಾರ ಸಂಬಂಧಗಳು. ಭಾರತಕ್ಕೆ ಬಂದ ಯುರೋಪಿಯನ್ನರು ಯುರೋಪಿಯನ್ ರಾಜಕೀಯ ಏಳಿಗೆ ಹಿನ್ನೆಲೆ ಕರ್ನಾಟಕ ಯುದ್ಧಗಳು ಅದು ಇವರು ಕಡಿತಗೊಳಿಸಿದ್ದಾರೆ. ಪ್ಲಾಸಿ ಕದನ ಕಡಿತಗೊಳಿಸಿದ್ದಾರೆ. ಬಕ್ಸರ್ ಕದನ, ದ್ವಿಪ್ರಭುತ್ವ ಪದ್ಧತಿ, ಬ್ರಿಟಿಷರ ಆಕ್ರಮಣ ನೀತಿ. ಭಾರತ ಮತ್ತು ಯುರೋಪ್ ನಡುವೆ ಪ್ರಾಚೀನ ಕಾಲದಿಂದ ವಾಣಿಜ್ಯ ಸಂಬಂಧ ಏರ್ಪಟ್ಟಿತು. ಭಾರತ ಮತ್ತು ಯುರೋಪಿನ ಪ್ರಾಚೀನ ಅಂದರೆ ಹಿಂದಿನಿಂದಲೂ ವಾಣಿಜ್ಯ ಸಂಬಂಧ ಏರ್ಪಟ್ಟಿವೆ. ಪ್ರಮುಖವಾಗಿ ಭಾರತ ಸಾಂಬಾರ ಪದಾರ್ಥಗಳದ. ಮೊದಲ ಸಾಂಬಾರ ಪದಾರ್ಥಗಳು ಇದ್ದು ಮೆಣಸು, ಇವು ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಉನ್ನತಿಗಳಿಗೆ ಯುರೋಪಿನ ಅಪಾರ ಬೇಡಿಕೆ ಇತ್ತು. ಯಾವ್ಯಾವ ಅಂದ್ರೆ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಉನ್ನತಗಳಿಗೆ ಯುರೋಪಿನಲ್ಲಿ ಅಪಾರವಾದ ಬೇಡಿಕೆ ಇತ್ತು. ಮಧ್ಯಕಾಲದಲ್ಲಿಯೂ ಯುರೋಪ್, ಭಾರತ ಮತ್ತು ಇತರ ಏಷ್ಯಾ ದೇಶಗಳ ನಡುವೆ ವ್ಯಾಪಾರ ಮುಂದುವರೆದಿತ್ತು. ಮಧ್ಯಕಾಲದಲ್ಲೂ ಯುರೋಪ್ ಮತ್ತು ಭಾರತ ಇತರ ಏಷ್ಯಾ ದೇಶಗಳ ನಡುವೆ ವ್ಯಾಪಾರಗಳು ಮುಂದುವರೆದಿತ್ತು. ಏಷ್ಯಾ ಸರಕುಗಳು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸಿದರು. ಏಷ್ಯಾ ಸರಕುಗಳು ಅರಬ್ ವರ್ತಕರು ಏನು ಮಾಡ್ತಿದ್ರು ಅಂದ್ರೆ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಒಯ್ದು ತಲುಪಿಸ್ತಿದ್ರು. ಅಲ್ಲಿಂದ ಇಟಲಿ ವರ್ತಕರು ಅವುಗಳನ್ನು ಕೊಂಡು ಯುರೋಪಿಯನ್ ದೇಶಕ್ಕೆ ಮಾರುತ್ತಿದ್ದರು. ಅಲ್ಲಿಂದ ಇಟಲಿ ವರ್ತಕರು ತೊಗೊಂಡು ಹೋಗಿ ಯುರೋಪಿಯನ್ ದೇಶದಲ್ಲಿ ಮಾರುತ್ತಿದ್ದರು. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿ ಮೂಲಕ ಯುರೋಪಿಯನ್ ವ್ಯಾಪಾರ ಹೆಬ್ಬಾಗಿಲನ್ನು ಪರಿಗಣಿಸಿತು. ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲು ಪರಿಗಣಿಸಲ್ಪಟ್ಟಿತು. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ ವರ್ತಕರು ಏಕಸ್ವಾಮ್ಯ ಸಾಧಿಸಿದರೆ, ಯುರೋಪಿಯನ್ ದೇಶದ ವ್ಯಾಪಾರದ ಮೇಲೆ ಇಟಲಿ ವರ್ತಕರು ಏಕಸ್ವಾಮ್ಯ ಸಾಧಿಸಿದರು. ಏಷ್ಯಾ ಸರಕುಗಳು ಇಟಲಿ ವರ್ತಕರಿಗೆ ಒಳ್ಳೆಯ ಲಾಭವು ತಂದುಕೊಟ್ಟಿತು. ಏಷ್ಯಾದಲ್ಲಿದ್ದು ಸರಕುಗಳು ಅರಬ್ ವರ್ತಕರು ಇಟಲಿ ವರ್ತಕರು ಮಾಡ್ತಿದ್ರು. ಇಟಲಿ ವರ್ತಕರು ತೊಗೊಂಡೋಗಿ ಯುರೋಪಿಯನ್ ದೇಶಗಳಲ್ಲಿ ಮಾಡ್ತಿದ್ರು. ಕಾನ್ಸ್ಟಾಂಟಿನೋಪಲ್ ನಗರ ಹೆಬ್ಬಾಗಿಲು. ಕಾನ್ಸ್ಟಾಂಟಿನೋಪಲ್ ನಗರ ವಶ. ಏಷ್ಯಾ ಮತ್ತು ಯುರೋಪ್ ನಡುವೆ ವ್ಯಾಪಾರ ವ್ಯವಹಾರಗಳು ಯಾವ ನಗರ ಮೂಲಕ ನಡೀತಿದ್ದವು ಅಂದರೆ ಕಾನ್ಸ್ಟಾಂಟಿನೋಪಲ್ ನಗರ ಮೂಲಕ ನಡೀತಿದ್ದವು. ಕಾನ್ಸ್ಟಾಂಟಿನೋಪಲ್ ನಡೀತಿದ್ದು 1453 ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಇದರಿಂದಾಗಿ ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರದ ಮಾರ್ಗಗಳು ಟರ್ಕನಿಗೆ ಹೋದವು. ಏನು ಮಾಡ್ತಿದ್ರು ಅಂದ್ರೆ ಅರಬ್ ವರ್ತಕರು ಅವುಗಳನ್ನು ತೊಗೊಂಡು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಗೆ ಒಯ್ದು ಕೊಡ್ತಿದ್ರು. ಅಲ್ಲಿಂದ ಇಟಲಿ ವರ್ತಕರು ಏನು ಮಾಡ್ತಿದ್ರು ತೊಗೊಂಡೋಗಿ ಯುರೋಪಿಯನ್ ದೇಶಗಳು ಅದು ಕಂಡು ಅಟೋಮನ್ ಟರ್ಕರಿಗೆ ನೋಡಲಿಲ್ಲ. ಅದಕ್ಕಾಗಿ ಅಟೋಮನ್ ಟರ್ಕರು ಇದು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೋತಾರೆ. ಎಷ್ಟಾಗ 1453 ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೋತಾರೆ. ಆ ನಗರವು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕನಿಗೆ ಹೋದವು. ಅಲ್ಲೆಲ್ಲ ಹೋಗ್ತಿದ್ದ ವ್ಯಾಪಾರಗಳು ಯಾವ್ಯಾವ ಅಂದ್ರೆ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದವುಗಳು ಏನು ಮಾಡ್ತೀವಿ ಅಂದ್ರೆ ಹೋಗ್ತಿದ್ವು. ಅವಾಗ ಏನು ಮಾಡ್ತಿದ್ರು ಅಟೋಮನ್ ಟರ್ಕರು 1453 ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೋತಾರೆ. ಎಲ್ಲ ವ್ಯಾಪಾರ ಮಾಡಿ ಟರ್ಕನಿಗೆ ಹೋಗ್ತಾವೆ. ಹೊಸದಾಗಿ ಸಿಕ್ಕ ಅವಕಾಶದ ಟರ್ಕರು ಈ ವ್ಯಾಪಾರ ಮೇಲೆ ತೀವ್ರ ತೆರಿಗೆಯನ್ನು ವಿಧಿಸ್ತಾ ಹೋಗ್ತಾರೆ. ಹೆಚ್ಚು ತೆರಿಗೆಗಳನ್ನು ವಿಧಿಸ್ತಿರ್ತಾರೆ ಕಾನ್ಸ್ಟಾಂಟಿನೋಪಲ್ ನಗರ ಮೂಲಕ. ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರದ ಲಾಭದಾಯಕವಾಗಿ ಪರಿಣಮಿಸುವುದಿಲ್ಲ. ಇದೇ ವೇಳೆ ಇಟಲಿ ವರ್ತಕರು ಏಕಸ್ವಾಮ್ಯ ಮುರಿಯಲು ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿಯನ್ ದೇಶದ ರಾಜರು ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಲಾರಂಭಿಸಿದರು. ಇದೇ ವೇಳೆಯಲ್ಲಿ ಇಟಲಿ ವರ್ತಕರು ಏಕಸ್ವಾಮ್ಯ ಮುರಿಯಲು ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿಯನ್ ದೇಶದ ರಾಜರು ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಲಾರಂಭಿಸಿದರು. ಇದಕ್ಕೆ ಪೂರಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಬರ್ತಾವಾಗ. ದಿಕ್ಸೂಚಿ, ಅಸ್ಟ್ರೋಲೋಬ್, ನಕ್ಷತ್ರ ಉನ್ನತಿ ಮಾಪನ, ಸಿಡಿಮದ್ದು ಮೊದಲಾದ ನೀರಿಗೆ ಬರ್ತಾವೆ. ಅವು ತೊಗೊಂಡು ಸಮುದ್ರ ಮುಖಾಂತರ ಯಾರು ಹೋಗ್ತಾರೆ ವಾಸ್ಕೋ ಡಿ ಗಾಮ.
ಭಾರತಕ್ಕೆ ಹೊಸ ಜನ್ಮವನ್ನು ಕಂಡುಹಿಡಿದವರು ಯಾರು ಅಂದ್ರೆ ವಾಸ್ಕೋ ಡಿ ಗಾಮ. ಲಿಸ್ಬನ್ನಿಂದ ಹೊರಟ ಪೋರ್ಚುಗಲ್ ನಾವಿಕ ವಾಸ್ಕೋ ಡಿ ಗಾಮನು 1498ರಲ್ಲಿ ಭಾರತ ಪಶ್ಚಿಮ ಕರಾವಳಿ ತೀರದ ಕಲ್ಲಿನ ಕೋಟೆ ಸಮೀಪ ಇರುವ ಕಾಪಡ್ ಎಂಬಲ್ಲಿ ಬಂದು ತಲುಪಿದ್ದನು. ಭಾರತಕ್ಕೆ ಹೊಸ ಜನ್ಮ ಕಂಡುಹಿಡಿದವರು ವಾಸ್ಕೋ ಡಿ ಗಾಮ. ಲಿಸ್ಬನ್ನಿಂದ ಹೊರಟ ಪೋರ್ಚುಗಲ್ ನಾವಿಕ ಲಿಸ್ಬನ್ನಿಂದ ಹೊರತನ ವಾಸ್ಕೋ ಡಿ ಗಾಮನು 1498ರಲ್ಲಿ ಭಾರತ ಪಶ್ಚಿಮ ಕರಾವಳಿ ತೀರದ ಕಲ್ಲಿನ ಕೋಟೆ ಸಮೀಪ ಇರುವ ಕಾಪಡ್ ಎಂಬಲ್ಲಿ ಬಂದು ತಲುಪ್ತಾನೆ. ಆ ಮೂಲಕ ಭಾರತವು ಹಾಗೂ ಯುರೋಪಿನ ನಡುವೆ ಹೊಸ ಮಾರ್ಗವನ್ನು ಕಂಡುಹಿಡಿಯಲು ಯಶಸ್ವಿಯಾಗ್ತಾನೆ. ವಾಸ್ಕೋ ಡಿ ಗಾಮನು ದಿಕ್ಸೂಚಿ, ಅಸ್ಟ್ರೋಲಾಬ್, ನಕ್ಷತ್ರ ಉನ್ನತ ಮಾಪನವನ್ನು ಸಿಡಿಮದ್ದುವನ್ನು ಅನ್ವಯಿಸಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಈ ಜಲಮಾರ್ಗವು ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರವಾಗಿ ಮಾರ್ಪಟ್ಟಿತು. ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲಾದರು. ಪೋರ್ಚುಗೀಸರು ಬರ್ತಾರೆ ನಮ್ಮ ದೇಶಕ್ಕೆ. ಪೋರ್ಚುಗೀಸರು ಬಂದು ಏನು ಮಾಡ್ತಾರೆ ಅಂದ್ರೆ ಯುರೋಪಿಯನ್ ವ್ಯಾಪಾರ ಕಂಪನಿಗಳು. ಪೋರ್ಚುಗೀಸರು ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡ ಯುರೋಪಿಯನ್, ಡಚ್, ಇಂಗ್ಲೀಷ್ ಮತ್ತು ಫ್ರೆಂಚರು ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ಬಂದಿರುವು. ಡಚ್ಚರು ಬರ್ತಾರೆ, ಇಂಗ್ಲೀಷರು ಬರ್ತಾರೆ, ಪೋರ್ಚುಗೀಸರು ಬರ್ತಾರೆ, ಫ್ರೆಂಚರು ಬರ್ತಾರೆ. ಈ ಬೆಳವಣಿಗೆಗಳು ವಸಾಹತು ರಾಷ್ಟ್ರವಾಗಿ ಪರಿವರ್ತನೆಗೊಂಡು ಭಾರತವಲ್ಲದೆ ಅದನ್ನು ವಸಾಹತುವಾಗಿ ಪರಿವರ್ತಿಸಿದ ಯುರೋಪಿಯನ್ ರಾಷ್ಟ್ರಗಳು ಚರಿತ್ರೆ ನಿರ್ಮಾಣವಾಗಿ ಬದಲಾಯಿಸಿದವು. ಪೋರ್ಚುಗೀಸರು ನೋಡೋಣ. ಪೋರ್ಚುಗೀಸರು ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರೇ ಮತ್ತು ಭಾರತವನ್ನು ತೊರೆದು ಕೊನೆಗೆ ಕೂಡ ಪೋರ್ಚುಗೀಸರು ಹೋಗಿದ್ದಾರೆ. ಫಸ್ಟಿಗೆ ಬಂದವರು ಭಾರತವರೇ, ಪೋರ್ಚುಗೀಸರೇ. ಲಾಸ್ಟಿಗೆ ಹೋದವರೇ ಪೋರ್ಚುಗೀಸರೇ. ನೋಡಿ, ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರೇ ಮತ್ತು ಭಾರತ ತೊರೆದು ಕೊನೆಗೆ ಯುರೋಪಿಯನ್ನರು ಕೂಡ ಪೋರ್ಚುಗೀಸರಾಗಿದ್ದಾರೆ. ವಾಸ್ಕೋ ಡಿ ಗಾಮ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯಿ. ವಾಸ್ಕೋ ಡಿ ಗಾಮ ಹೋದ್ಮ್ಯಾಕ ಯಾರು ಬರ್ತಾರೆ ಅಂದ್ರೆ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಗಿ ಫ್ರಾನ್ಸ್ಕೋ ಡಿ ಆಲ್ಮೆಡ. ಯಾರು? ಫ್ರಾನ್ಸ್ಕೋ ಡಿ ಆಲ್ಮೆಡ ಭಾರತಕ್ಕೆ ಬಂದನು. ಅವ ಒಂದು ಇದು ತರ್ತಾನೆ ಜಾರಿಗೆ, ನೀಲಿ ನೀರಿನ ನೀತಿ. ನೀಲಿ ನೀರಿನ ನೀತಿ ಅಂದರೆ ಭೂಮಿಯ ಮೇಲೆ ಆಧಿಪತ್ಯ ಬದಲು ಸಮುದ್ರ ಮೇಲೆ ಏಕಸ್ವಾಮ್ಯವನ್ನು ನೌಕಾಸೇನೆಯನ್ನು ಒಳಪಡಿಸುವ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ. ಅಂದರೆ ಬ್ಲೂ ವಾಟರ್ ಪಾಲಿಸಿ. ಏನಂದ್ರೆ ಭೂಮಿಯ ಮೇಲೆ ಆಧಿಪತ್ಯ ಬದಲು ಭೂಮಿ ಮ್ಯಾಗ ಭೂಮಿ ಮೇಲೆ ಆಧಿಪತ್ಯ ಬದಲು ಸಮುದ್ರ ಮೇಲೆ ಏಕಸ್ವಾಮ್ಯವನ್ನು ನೌಕಾಸೇನೆಯನ್ನು ಒಳಪಡಿಸಲು ಭೂಮಿ ಬೇಡ, ಸಮುದ್ರನ ಖರೀದಿಸ್ಕೋತಾನ. ಅದಕ್ಕೆ ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ, ನೀಲಿ ನೀರಿನ ನೀತಿ. ಮತ್ತು ಇನ್ನೊಬ್ಬ ಬರ್ತಾನೆ ಯಾರು? ಫ್ರಾನ್ಸ್ಕೋ ಡಿ ಆಲ್ಮೆಡಾಗ ಇನ್ನೊಬ್ಬ. ಆಲ್ಮೆಡ್ ನಂತರ ಬಂದ ಅಲ್ಚೋನೋ ಡಿ ಅಲ್ಬುಕರ್ಕ್. ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನು ಪ್ರಸಿದ್ಧನಾಗಿದ್ದ ಅಲ್ಚೋನೋ ಡಿ ಅಲ್ಬುಕರ್ಕ್. ಇವನು ಸಾಮಾನ್ಯ ಶಕ 1510 ಬಿಜಾಪುರ ಸುಲ್ತಾನ ಗೋವಾವನ್ನು ಗೆದ್ದುಕೊತಾನೆ. ಯಾರು? ಅಲ್ಚೋನೋ ಡಿ ಅಲ್ಬುಕರ್ಕ್. ಬಿಜಾಪುರ ಸುಲ್ತಾನಿಂದ ಗೋವಾವನ್ನು ಗೆದ್ದುಕೊಳ್ತಾನ. ಎಷ್ಟಾಗ 1510 ಬಿಜಾಪುರ ಸುಲ್ತಾನ ಗೋವಾ ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರ ಗೋವಾನೇ. ಮುಂದೆ ಒಂದು ಶತಮಾನದ ಕಾಲ ಭಾರತ ವ್ಯಾಪಾರದ ಮೇಲೆ ಪ್ರಶ್ನಾರ್ಥಕ ಏಕಸ್ವಾಮ್ಯವನ್ನು ಹೊಂದಿದ್ದ ಪೋರ್ಚುಗೀಸ್, ಡಚ್ ಮತ್ತು ಇಂಗ್ಲೀಷರ ಆಗಮನ ನಂತರ ರಾಜಕೀಯವಾಗಿ ಕಳೆದುಕೊಂಡು ಡಚ್ಚರು, ಇಂಗ್ಲೀಷರು ಬಂದ್ಮ್ಯಾಕ ಪೋರ್ಚುಗೀಸರ ಆಗಮನ ನಂತರ ರಾಜಕೀಯವಾಗಿ ಕಳೆದುಕೊಳ್ತಾರೆ. ಪೋರ್ಚುಗೀಸರು ಇಲ್ಲಿಗೆ ಬಿಡ್ತಾರೆ, ಡಚ್ಚರು ಬರ್ತಾರೆ. ಡಚ್ಚರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು. ಇವರು ಪೂರ್ವ ದೇಶದಲ್ಲಿ ವ್ಯಾಪಾರ ನಡೆಸುವ ಉದ್ದೇಶದಿಂದ 1607 ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡು ಭಾರತ ಮತ್ತು ಜಾವ ಸಮುದ್ರ, ಇಂಡೋನೇಷ್ಯಾ ಮೊದಲಾದ ಸಾಮ್ರಾಜ್ಯ ದ್ವೀಪಗಳಿಗೆ ಮಾತ್ರ ಸೀಮಿತಗೊಳ್ತಾರೆ. ಏನಂದರೆ ಡಚ್ಚರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು. ಇವರು ಪೂರ್ವ ದೇಶಗಳಲ್ಲಿ ವ್ಯಾಪಾರ ನಡೆಸುವ ಉದ್ದೇಶದಿಂದ 1607ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡರು. ಡಚ್ಚರು ಯಾವ ದೇಶ ಅಂದ್ರೆ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು. ಇವರು ಒಂದು ಕಂಪನಿಯನ್ನು ಇದು 1602ರಲ್ಲಿ ಯುನೈಟೆಡ್ ಈಸ್ಟ್ ಕಂಪನಿಯನ್ನು ಸ್ಥಾಪಿಸ್ಕೊತಾರೆ.
1602ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸುತ್ತಾರೆ. ಭಾರತ ಮತ್ತು ಜಾವಾ, ಸುಮಾತ್ರ, ಇಂಡೋನೇಷ್ಯಾ ಮೊದಲಾದ ಸಾಂಬಾರ ದ್ವೀಪಗಳೇ ಪ್ರವೇಶಿಸಿದರು. ಭಾರತ ಮತ್ತು ಜಾವಾ, ಸುಮಾತ್ರ, ಇಂಡೋನೇಷ್ಯಾ ಮೊದಲಾದ ಸಾಂಬಾರು ಪ್ರಸಿದ್ಧ ದ್ವೀಪಗಳಿಗೆ ಪ್ರವೇಶಿಸಿದರು. ಭಾರತದಲ್ಲಿ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಿಲಿಪಟ್ಟಣ, ಚಿನ್ಸೂರು ಮೊದಲಾದ ಕಡೆಗೆ ತಮ್ಮ ಕೊಠಡಿಗಳನ್ನು ಸ್ಥಾಪಿಸಿದರು. ಎಲ್ಲೆಲ್ಲಿ ಡಚ್ಚರು ತಮ್ಮ ಕೊಠಡಿಗಳನ್ನು ಸ್ಥಾಪಿಸಿದರೆ ಸೂರತ್, ಸೂರತ್, ಬ್ರೋಚ, ಕ್ಯಾಂಬೆ, ಕೊಚ್ಚಿನ, ನಾಗಪಟ್ಟಣ, ಮಚಿಲಿಪಟ್ಟಣ, ಚಿನ್ಸೂರು ಮೊದಲಾದ ಕಡೆಗೆ ತಮ್ಮ ಕೊಠಡಿಗಳನ್ನು ಸ್ಥಾಪಿಸಿದರು. ಆ ಮೂಲಕ ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಮುರಿಯಲು ಮುಂದೆ ಭಾರತಕ್ಕೆ ಬಂದ ಇಂಗ್ಲಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲೇ ಸಾಂಬಾರ ದ್ವೀಪಗಳು ಮಾತ್ರ ಇಂಗ್ಲಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲೇ ಸಾಂಬಾರ ದ್ವೀಪಗಳಿಗೆ ಮಾತ್ರ ಸೀಮಿತಗೊಳ್ಳುತ್ತಾರೆ ಡಚ್ಚರು. ಆವಾಗ ಇಂಗ್ಲಿಷರು ಬರ್ತಾರೆ. ಇಂಗ್ಲೆಂಡಿನ ಎಲಿಜಬೆತ್ ರಾಣಿಯು 1600 ಡಿಸೆಂಬರ್ 31 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶದೊಂದಿಗೆ ವ್ಯಾಪಾರ ನಡೆಸಲು 15 ವರ್ಷ ಪರವಾನಗಿ ನೀಡಿದಳು. ಏನಂದ್ರೆ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ರಾಣಿಯು 1600 ಡಿಸೆಂಬರ್ 31 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು 15 ವರ್ಷ ಪರವಾನಗಿ ನೀಡಿದಳು. ಈ ಕಂಪನಿಯು 1613ರಲ್ಲಿ ಔಪಚಾರಿಕವಾಗಿ ವ್ಯಾಪಾರವು ಆರಂಭಿಸಿತು. ಕಂಪನಿಗೆ ಮೊಘಲ್ ಸಾಮ್ರಾಟನಾದ ಜಹಾಂಗೀರನು ಸೂರತ್ನಲ್ಲಿ ಮೊದಲು ಫ್ಯಾಕ್ಟರಿ ಅಥವಾ ದಾಲ್ಚಿನ್ನಿ ಮಳಿಗೆಯನ್ನು ತೆರೆಯಲು ಪರವಾನಗಿ ನೀಡಿದನು. ಎಲ್ಲಿ ಅಂದ್ರೆ ಸೂರತ್ನಲ್ಲಿ ಸಾಮ್ರಾಟನಾದ ಮೊಘಲ್ ಸಾಮ್ರಾಟ ಜಹಾಂಗೀರ್ ಸೂರತ್ನಲ್ಲಿ ಮೊದಲು ಫ್ಯಾಕ್ಟರಿ ದಾಸ್ತಾನು ಮಳಿಗೆಯನ್ನು ತೆರೆಯಲು ಪರವಾನಗಿ ನೀಡಿದನು. 1617 ಇಂಗ್ಲೆಂಡಿನ ರಾಜ 1ನೇ ಜೇಮ್ಸನು ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸನ್ ರೂ ಬಂದನು. 1ನೇ ಜೇಮ್ಸನು ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸನ್ ರೂ ಬಂದನು. ಇವನು ಜಹಾಂಗೀರನಿಂದ ಮೊಘಲ್ ಸಾಮ್ರಾಜ್ಯದ ಕೆಲವೆಡೆಗಳಲ್ಲಿ ಫ್ಯಾಕ್ಟರಿ ಸ್ಥಾಪಿಸಲು ಅನುಮತಿ ಪಡೆದನು. ಮೊಘಲ್ ದೊರೆ ಜಹಾಂಗೀರನಿಂದ ಜಾಗವನ್ನು ಪಡಿತಾನೆ. ಆಸ್ಥಾನಕ್ಕೆ ಸರ್ ಥಾಮಸ್ ಇವನು ಫ್ಯಾಕ್ಟರಿಯನ್ನು ಸ್ಥಾಪಿಸಲು ಅನುಮತಿ ಪಡೆದು ಅದರಿಂದ ಇಂಗ್ಲಿಷರು ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟರಿ ನಿರ್ಮಿಸ್ತಾರೆ. ಎಲ್ಲೆಲ್ಲಿ ಅಂದರೆ ಇಂಗ್ಲಿಷರು ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟರಿ ನಿರ್ಮಿಸ್ತಾರೆ. ಇಂಗ್ಲಿಷರು 1639ರಲ್ಲಿ ಚಂದ್ರಗಿರಿ ರಾಜನಿಂದ ಮದ್ರಾಸ್ ಭೂಮಿಯನ್ನು ಪಡೆದುಕೊಳ್ತಾರೆ. 1639ರಲ್ಲಿ ಚಂದ್ರಗಿರಿ ರಾಜನಿಂದ ಮದ್ರಾಸಲ್ಲಿ ಭೂಮಿಯನ್ನು ಪಡೆದುಕೊಂಡು ಸೇಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ಕಟ್ಟಿದರು. 1639ರಲ್ಲಿ ಚಂದ್ರಗಿರಿ ರಾಜನಿಂದ ಮದ್ರಾಸಿನಲ್ಲಿ ಭೂಮಿಯನ್ನು ಪಡೆದು ಅಲ್ಲಿ ಸೇಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ಕಟ್ಟಿದರು. ಮುಂದೆ ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸನು ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡುಗಳು ಬಾಡಿಗೆ ವಹಿಸಿಕೊಟ್ಟನು. ಚಾರ್ಲ್ಸನು ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡುಗಳ ಬಾಡಿಗೆ ವಹಿಸಿಕೊಟ್ಟನು. ಬ್ರಿಟಿಷರು 1690 ದಶಕದಲ್ಲಿ ಬಂಗಾಳದ ರಾಜ್ಯಪಾಲೆಂದು ಹುಗ್ಲಿ ನದಿಯ ದಂಡೆ ಮೇಲೆ ಸುತ್ತನತಿ, ಕೋಲ್ಕತ್ತಾ ಮತ್ತು ಗೋವಿಂದಪುರ ಎಂಬ 3 ಹಳ್ಳಿಗಳನ್ನು ತೋತಾನೆ. ಸುತ್ತನತಿ, ಕೋಲ್ಕತ್ತಾ ಮತ್ತು ಗೋವಿಂದಪುರ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ಟುತ್ತಾರೆ. ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ತಾರೆ. ಇದರ ಸುತ್ತ ಕೋಲ್ಕತ್ತಾ ನಗರ ಬೆಳೆದಿತ್ತು. 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲಿಷ್ ಮದ್ರಾಸ್, ಬಾಂಬೆ ಮತ್ತು ಕೋಲ್ಕತ್ತಾ ತಮ್ಮ ರೆಸಿಡೆನ್ಸಿ ಕೇಂದ್ರಗಳೇ ಮಾಡಿಕೊಂಡವು. ಇಂಗ್ಲಿಷರು ಮದ್ರಾಸ್, ಬಾಂಬೆ ಮತ್ತು ಕೋಲ್ಕತ್ತಾ ರೆಸಿಡೆನ್ಸಿ ಕೇಂದ್ರಗಳೇ ಮಾಡ್ಕೋತಾರೆ. ಅವರು 18ನೇ ಶತಮಾನದಲ್ಲಿ ಉತ್ತರಾರ್ಧದಲ್ಲಿ ಇಂಗ್ಲಿಷರ ರಾಜಧಾನಿಯಾಗಿ ಕೋಲ್ಕತ್ತಾವನ್ನು ಮಾಡ್ಕೋತಾರೆ. ತಮ್ಮ ಅಧೀನದಲ್ಲಿದ್ದ ಪ್ರದೇಶಗಳಲ್ಲಿ ತಮ್ಮದೇ ನಾಗರಿಕತೆ ಮತ್ತು ಅಪರಾಧ ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಈಗ ಫ್ರೆಂಚರು ಬರ್ತಾರೆ. ಫ್ರೆಂಚರು ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭಿಸಿದರು. ಇದು ಸರ್ಕಾರಿ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭವಾಯಿತು. ಇದು 1668ರಲ್ಲಿ ತನ್ನ ಪ್ರಥಮ ದಾಸ್ತಾನು ಮಳಿಗೆ ಕೊಠಡಿಯನ್ನು ಸೂರತ್ನಲ್ಲೇ ಆರಂಭಿಸ್ತಾರೆ. ಫಸ್ಟಿಗೆ ಸೂರತ್ನಲ್ಲಿ ಆರಂಭಿಸ್ತಾರೆ. ನಂತರ ಮಚಿಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೆಕಲ್ಲು, ಕಾಸಿಂ ಬಜಾರ್, ಬಾಲಸೂರುಗಳು ತಮ್ಮ ಕೇಂದ್ರಗಳೇ ಮಾಡಿಕೊತಾರೆ. ಯಾವ್ಯಾವ ಮಾಡ್ತಾರೆ ಅಂದ್ರೆ ಸೂರತ್ನಲ್ಲಿ ಆರಂಭಿಸ್ತಾರೆ.
ನಂತರ ಮಚಿಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೇಕಲ್ಲು, ಕಾಸಿಂಬಜ್ಜರ, ಬಾಲಸೂರುಗಳು ತಮ್ಮ ಕೇಂದ್ರಗಳೇ ಮಾಡಿಕೊಂಡು ಫ್ರೆಂಚರ 1774ರಲ್ಲಿ ವಾಲಿಕುಡಂಪುರನ ಸ್ಥಳೀಯ ಮುಸ್ಲಿಂ ಅಲ್ಲಿ 1774ರಲ್ಲಿ ವಾಲಿಕುಡಂಪುರಿಯ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡೆದು ಕ್ರಮವೇ ಇದನ್ನು ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಡಿಸಿದರು. ಒಂದು ಹಳ್ಳಿ ಪಡಿತಾರೆ ವಾಲಿಕುಡಂಪುರದ ಸ್ಥಳೀಯ ಮುಸ್ಲಿಮರಿಂದ ತಮ್ಮ ರಾಜಧಾನಿಯಾಗಿ ಮಾಡಿಕೊಳ್ಳುತ್ತಾರೆ. ಅದೇ ಪುದುಚೇರಿ ಅಥವಾ ಪಾಂಡಿಚೇರಿ. ಇದು ಫ್ರೆಂಚರ ಭಾರತ ತೊರೆದು ಹೋಗುವವರೆಗೂ ಅವರ ರಾಜಧಾನಿಯಾಗಿತ್ತು. 1746ರಲ್ಲಿ ಪಾಂಡಿಚೇರಿಯು ಗವರ್ನರ್ ಆಗಿ ಬಂದ ಡುಪ್ಲೆ ಎಂಬ ಮಹತ್ವಾಕಾಂಕ್ಷಿ ಅಧಿಕಾರಿ ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯವನ್ನು ಸ್ಥಾಪಿಸಲು ಹವಣಿಸಿದನು. ಈ ಇಂಗ್ಲಿಷರೊಡನೆ ಸಂಘರ್ಷಗಳಿಂದ ಕರ್ನಾಟಕ ಯುದ್ಧಗಳು ಕಾರಣವಾಗಿತ್ತು. ಇವರು ಕರ್ನಾಟಕ ಯುದ್ಧವನ್ನು ಕಡಿತಗೊಳಿಸಿದ್ದಾರೆ. ಕರ್ನಾಟಕ ಯುದ್ಧ ಈ ಸರಿ ಪ್ಲಾಸಿ ಕದನ ಈ ಮಾತ್ರ ಬಕ್ಸರ್ ಕದನ ಮಾತ್ರ ಇಟ್ಟಿದ್ದಾರೆ. ಬಕ್ಸರ್ ಕದನ ನೋಡೋಣ. ಯಾಕೆ